ರೇಣುಕಾಸ್ವಾಮಿ ಹತ್ಯೆ ಮಾಡಿ ಜೈಲು ಸೇರಿರುವ ದರ್ಶನನ್ನ ನೋಡೋದಕ್ಕೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಜೈಲಿಗೆ ಹೋಗಿ ಭೇಟಿಯಾಗೂ ಕೂಡ ಬರ್ತಾ ಇದ್ದಾರೆ. ಇವತ್ತು ಹಿರಿಯ ನಟ ವಿನೋದ್ ರಾಜ್ ಪರಪ್ಪನ ಅಗ್ರಹಾರದ ಬಳಿ ಆಗಮಿಸಿದ್ರು. ಆದರೆ ಜೈಲು ಸಿಬ್ಬಂದಿಗೆ ಭೇಟಿಗೆ ಅವಕಾಶ ನೀಡಲೇ ಇಲ್ಲ. ಇದಕ್ಕೂ ಮುನ್ನ ವಿನೋದ್ ರಾಜ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ರು. ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ ಅವರ ಭೇಟಿಗಾಗಿ ನಟ ವಿನೋದ್ ರಾಜ್ ಅವರು ಇವತ್ತು ಪರಪ್ಪನಗರ ಜೈಲಿನ ಬಳಿ ಬಂದಿದ್ದಾರೆ. ಇನ್ನಷ್ಟು ಭೇಟಿಗೆ ಹೋಗಬೇಕಾಗಿದೆ. ಈ ವಾರದ ಯಾವುದೇ ಭೇಟಿ ಇನ್ನೂ ಕೂಡ ದರ್ಶನ್ ಅವರದ್ದು ಆಗಿಲ್ಲ. ಆದರೆ ಜೈಲಿನ ಬಳಿ ಈಗ ಪ್ರಥಮ ಭೇಟಿಗೆ ಅಂತ ಬಂದಿದ್ದಾರೆ. ಇನ್ನಷ್ಟು ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಒಳಗಡೆ ಹೋಗ್ತಿದ್ದಾರೆ. ನನ್ನ ಜೊತೆ ನಟ ವಿನೋದ್ ರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ದರ್ಶನ್ ಅವರ ಭೇಟಿಗೆ ಬಂದಿದ್ದೀರಿ, ತಾವು ಹೋಗ್ತಾ ಇದ್ದೀರಿ, ಏನಾದ್ರು ಅನುಮತಿ ಬಂದಿದೆ ಸರ್? ಸಿಕ್ಕಿದೆ? ಬಂದಿದೆ, ಕರೆದಿದ್ದಾರೆ, ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನೋ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು, ಮುಗಿತು. ಈಗ ಹೋಗ್ತಾ ಇದ್ದೀನಿ. ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ದರ್ಶನ್ ಅವರು ಒಳಗಡೆ ಇದ್ದಾರೆ, ಭೇಟಿಗೆ ಹೋಗ್ತಿದ್ದಾರೆ. ಬಂದ ನಂತರ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಒಳಗಡೆ ಹೋಗಿರೋ ವಿಚಾರಕ್ಕೆ ತಾವೇನು ಹೇಳ್ತೀರಿ ಸರ್? ಕಷ್ಟ ಆಗತ್ತೆ ಮನಸ್ಸಿಗೆ. ಅದು ಆಗ್ಬಾರ್ದಾಗಿತ್ತು, ಇದು ಆಗ್ಬಾರ್ದಾಗಿತ್ತು ಅಂತ ನನ್ನ ಇದು ಆಗೋಯ್ತು. ಏನ್ ಮಾಡಕ್ಕಾಗತ್ತೆ? ಈಗ ಆಗೋಗಿದ್ದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ. ಒಬ್ಬರು ಪ್ರಾಣ ಕಳ್ಕೊಂಡಿರುವಂತ ನೋವು, ಅದನ್ನ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟು ಬೆಲೆ ಕೊಟ್ಟರು ಪ್ರಾಣ ವಾಪಸ್ ಬರಲ್ಲ. ಇಲ್ಲಿ ಇದು ಇನ್ನೊಂಥರ ನೋವು, ಸಂಸಾರದ ನೋವು. ಏನ್ ನಾವ್ ಹಿಂಗ್ ಅನ್ಕೊಂಡ್ವಲ್ಲ, ಈಗ ನಾವ್ ಅನ್ಕೊಂಡಿದ್ದೆ ಒಂಥರ, ಆಗಿದ್ದೆ ಇನ್ನೊಂಥರ ಅನ್ನುವಂಥದ್ದು ಎಲ್ರಿಗೂ ಒಂದು ಶಾಕ್. ಇದು ಇವರ ಇಂಡಸ್ಟ್ರಿಗೆ ದೊಡ್ಡ ಶಾಕು. ಇಂಡಸ್ಟ್ರಿ ಹೆಚ್ಚು ಕಡಿಮೆ ಇವತ್ತು ಒಂದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಇಂಡಸ್ಟ್ರಿನಲ್ಲಿ. ಪರಿಸ್ಥಿತಿಗಳು ಸರಿ ಇಲ್ಲ. ಸಿನಿಮಾಗಳ ಹತ್ರ ಅಭಿಮಾನಿಗಳು ಬರ್ತಾ ಇಲ್ಲ. ಅಂತ ಸ್ಟೇಜ್ ಅಲ್ಲಿ ದರ್ಶನ್ ಅವ್ರನ್ನ ನೋಡಕ್ಕೆ ನೂರಾರು ಜನ ಅಭಿಮಾನಿಗಳು ಇನ್ನೂ ಇದ್ದಾರೆ. ಥಿಯೇಟರ್ ಹತ್ರ ಜನ ತೆರಳ್ತಾರೆ ಅಂತ ಹೇಳಿದಾಗ ಒಂದು ವಾಣಿಜ್ಯ ಲೆಕ್ಕಾಚಾರದಲ್ಲಿ ಅವರನ್ನು ನಂಬಿಕೊಂಡು ಸುಮಾರು ಜನ ಬಂಡವಾಳ ಹೂಡಿ ಸಿನಿಮಾ ಮಾಡಿದ್ದಾರೆ. ಈ ಎಲ್ಲಾರ ನೋವು ಸೇರಿ ಇದರಲ್ಲಿ ಕೂತ್ಕೊಂಡ್ಬಿಟ್ಟಿದೆ ತಿರುಗಿ. ಎರಡನ್ನೂ ಭಗವಂತ ಅಥವಾ ನಾವು ಏನು ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ, ಒಂದು ಸಮತೋಲನೆಯಲ್ಲಿ ಮಾಡಿ ಆ ಕಡೆ ಅವರ ನೋವನ್ನ, ನಾವು ಪ್ರಾಣ ಕಳ್ಕೊಂಡವ್ರ ಮನೆಯ ನೋವನ್ನು ನಾವು ಯಾರು ಇದು ಮಾಡೋದಕ್ಕಾಗೋದಿಲ್ಲ. ಆ ಭಗವಂತನ ಹತ್ರ ಏನು ಕೇಳ್ಕೊಬೋದು? ಹುಟ್ಟೋ ಮಗು ಅವ್ರ ಮನೆಯಲ್ಲಿ ಹೆಸರು ಹೇಳುವಂತ ಒಳ್ಳೆ ಮಗು ಹುಟ್ಲಿ, ಮತ್ತೊಂದು ಸರಿ ಅನ್ನುವಂಥದ್ದು ನಾವು ದೇವ್ರ ಹತ್ರ ಕೇಳ್ಕೊಬಹುದು. ಇದು ನಟ ವಿನೋದ್ ರಾಜ್ ಅವರ ಮಾತು. ಅವರು ಈಗಾಗಲೇ ಏನೋ ಕೆಲವು ಜೈಲಿನ ಒಳಗಡೆ ಹೋಗಿ ಭೇಟಿಯಾಗಿ ನಾನು ಮತ್ತೆ ಹೊರಗಡೆ ಬಂದಾಗಲೂ ಕೂಡ ಅವರಿಗೆ ಸಾಂತ್ವನವನ್ನು ಹೇಳಿ ಮತ್ತೆ ಬಂದು ಮಾತಾಡ್ತೀನಿ ಅನ್ನೋ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ. ದರ್ಶನ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾವ ರೀತಿಯ ಟೆನ್ಷನ್ ಇದೆ, 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಮೊದಲನೇದಾಗಿ ಗಮನಿಸೋಣ. ದರ್ಶನ್ಗೆ ದಿಗಿಲು, ಟೆನ್ಷನ್ ಶುರುವಾಗಿರೋದು ಥಾರ್ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, 3 ಸಾಕ್ಷ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನದು, ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ. ಇದು ಟಾಪ್ ಸ್ಟೋರಿ. ಸೆಕೆಂಡ್ ಟಾಪ್ ಸ್ಟೋರಿ ಏನಪ್ಪಾ ಅಂತ ಅಂದ್ರೆ, ಮನೆ ಊಟನ ಮುದ್ದೇನಾ, ಬಿರಿಯಾನಿನ ಮುದ್ದೇನಾ ಅನ್ನೋದು ಪ್ರಶ್ನೆ. ಕಾರಣ ಮನೆ ಊಟ ಬೇಕು ಅಂತ ಬೇಡ್ಕೊಳ್ತಿದ್ದಾರೆ ನಟ ದರ್ಶನ್. ಸಿಗುತ್ತಾ ಅಥವಾ ಜೈಲು ಊಟನೇ ಫಿಕ್ಸ್ ಆಗುತ್ತಾ, ಅಲ್ಲಿಗೆ ಮುದ್ದೇನೆ ಫಿಕ್ಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ. ಅದ್ರ ಜೊತೆಗೆ ಪವಿತ್ರ ದಿ ಲೀಡರ್, ಆಕೆಯ ಲೀಡರ್ ಆಗ್ಬಿಟ್ಟಿದ್ದಾಳಂತೆ ಪರಪ್ಪನ ಅಗ್ರಹಾರದಲ್ಲಿ. ಹೇಗೆ, ಯಾಕೆ, ಆ ಕುರಿತ ಸಂಪೂರ್ಣ ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಗಮನಿಸೋಣ, ನಟ ದರ್ಶನ್ಗೆ ಥಾರ್ ಕಾರು ಪ್ರಾಬ್ಲಮ್ ಆಗ್ತಾ ಇದೆ. ಕಾರಣ 3 ಜನ ಪೊಲೀಸರ ಮುಂದೆ ಶರಣಾಗೋಕ್ಕೂ ಮುನ್ನ, ಈ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಪೊಲೀಸರು ಮಾಹಿತಿ ಕಲೆ ಹಾಕಿದ್ರಂತೆ. ಥಾರ್ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೆಂಪು ಬಣ್ಣದ ಕಾರ್ ಓಡಾಡಿರುವ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ಒಂದಷ್ಟು ಮಾಹಿತಿ ಕಲೆ ಹಾಕಿದ್ರು. ಅದು ಹೇಗೆ ಕಂಟಕ ಆಗ್ತಾ ಇದೆ, ಆ ಕುರಿತ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ದರ್ಶನ್ಗೆ ಕಂಟಕವಾದ ರೆಡ್ ಕಲರ್ ಕಾರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಸದ್ಯಕ್ಕೆ ಜೈಲಿಂದ ಹೊರಬರೋದು ಡೌಟ್ ಆಗಿದೆ. ಯಾಕಂದ್ರೆ ಪ್ರಕರಣದ ತನಿಖೆಯಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಿದ್ದು ಪೊಲೀಸರು ಹಲವು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಇದು ಸಹಜವಾಗಿಯೇ ದರ್ಶನ್ಗೆ ತೊಂದರೆಯಾಗಲಿದೆ. ಕೊಲೆ ಬಳಿಕ ದರ್ಶನ್ ತಪ್ಪಿಸಿಕೊಳ್ಳೋಕೆ ಎಷ್ಟೇ ಪ್ಲಾನ್ ಮಾಡಿದ್ರೂ ಪೊಲೀಸರಿಗೆ ಈ ಬಗ್ಗೆ ಗೊತ್ತಾಗ್ತಿತ್ತಂತೆ. ಪೊಲೀಸರಿಗೆ ಇಡೀ ಕೇಸ್ ಕುರಿತು ಎಕ್ಸ್ಕ್ಲೂಸಿವ್ ಕ್ಲೂ ಕೊಟ್ಟಿದ್ದೆ ದರ್ಶನ್ನ ಆ ರೆಡ್ ಕಲರ್ ಕಾರು ಎನ್ನಲಾಗ್ತಿದೆ. ಈ ಕುರಿತು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಪೊಲೀಸರಿಗೆ ಸಿಕ್ಕ ಮಾಹಿತಿ ಏನು?
ಪಟ್ಟಣಗೆರೆ ಶೆಡ್ ಬಳಿ ರೆಡ್ ಕಲರ್ ಕಾರು ಓಡಾಡ್ತಿದ್ದ ಮಾಹಿತಿ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ರೆಡ್ ಕಲರ್ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಪಟ್ಟಣಗೆರೆ ಶೆಡ್, ರೆಡ್ ಕಾರು, ಟವರ್ ಡಂಪ್ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಜೂನ್ 10ರಂದು ಕೊಲೆ ಆರೋಪಿಗಳು ಸರೆಂಡರ್ ಆಗಿದ್ರು. ಅದಕ್ಕೂ ಮೊದಲೇ ಕಾಕಿಗೆ ಸಿಕ್ಕಿತ್ತಂತೆ ಕೊಲೆ ಕ್ಲೂ. ಕೇಸ್ ದಾಖಲಾದ ಬೆನ್ನಲ್ಲೇ ಬೆನ್ನಟ್ಟಿದ ಪೊಲೀಸರು ಶವ ಎಸೆದ ಜಾಗವನ್ನು ಅಬ್ಸರ್ವ್ ಮಾಡಿದ್ರು. ಸಿಸಿಟಿವಿ ದೃಶ್ಯ ನೋಡಿದಾಗ ರೆಡ್ ಕಲರ್ ಕಾರು ಪತ್ತೆಯಾಗಿದೆ. ಕಾರು ಫಾಲೋ ಮಾಡಿದಾಗ ಕನೆಕ್ಟ್ ಆಗಿದ್ದು ಪಟ್ಟಣಗೆರೆ ಶೆಡ್. ವಿನಯ್ ಬಂಧನಕ್ಕೆ ಸಜ್ಜಾಗಿದ್ದಾಗ ಮೂವರು ಸರೆಂಡರ್. ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಕೂಡ ಸರೆಂಡರ್ ಆಗಿದ್ರು. ಮೂವರಿಂದ ವಿನಯ್ ಬಗ್ಗೆ ಬಾಯ್ಬಿಡಿಸಿದಾಗ ಕೊಲೆ ಕೇಸ್ ಬೆಳಕಿಗೆ ಬಂದಿದೆ. ಇವೆಲ್ಲದರ ಹಿಂದೆ ದರ್ಶನ್ ಇದ್ದಾರೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಇತ್ತು ಎನ್ನಲಾಗಿತ್ತು. ಹೀಗಾಗಿ ರೆಡ್ ಕಲರ್ ಕಾರಿನ ಹಿಂದೆ ಬಿದ್ದ ಪೊಲೀಸರು ಪ್ರಕರಣದ ತನಿಖೆಯನ್ನ ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದಾರೆ. ಹೀಗಾಗಿ ದರ್ಶನ್ಗೆ ಸದ್ಯಕ್ಕೆ ಜೈಲೇ ಗತಿ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಷ್ಟಗಳು ಎದುರಾಗ್ತಾ ಇರೋದು ಪ್ರಮುಖವಾಗಿ ಅವರ ಕಾರು ಓಡಾಡಿರುವಂತಹ ಸಿಸಿಟಿವಿ ದೃಶ್ಯಗಳು ಲಭ್ಯ ಆಗಿರೋದ್ರಿಂದ ಪೊಲೀಸರು ಇದನ್ನೇ ಪ್ರಮುಖ ಸಾಕ್ಷಿಯಾಗಿ ಇಟ್ಕೊಂಡಿದ್ದಾರೆ. ಇದೇ ಸಂಕಷ್ಟ ನಟ ದರ್ಶನ್ ಅವ್ರಿಗೆ ಎದುರಾಗ್ತಾ ಇರೋದು. ಅದ್ರ ಜೊತೆಗೆ ಗಮನಿಸೋಣ, ರೇಣುಕಾಸ್ವಾಮಿ ಕೊಲೆ ಮಾಡುವಂತ ಸ್ಕೆಚ್ ಹೇಗೆ ರೂಪುಗೊಂಡಿತ್ತು, ಕೊಲೆ ಆದ ಬಳಿಕ ಮೃತದೇಹವನ್ನ ವಿಲೇವಾರಿ ಮಾಡೋ ನಿಟ್ಟಿನಲ್ಲೂ ಕೂಡ ಯಾವ ರೀತಿಯ ಸ್ಕೆಚ್ ಅನ್ನ ಆರೋಪಿಗಳು ರೂಪಿಸಿದ್ರು ಅಂದ್ರೆ ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಕಡಿಮೆ ಇರಲಿಲ್ಲ ಇವರು ಮಾಡ್ಕೊಂಡಿರುವಂತಹ ಪ್ಲಾನ್. ಹಾಗಾದ್ರೆ ಆರೋಪಿಗಳ ಪ್ಲಾನ್ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು ಆ ಕುರಿತ ಒಂದು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಒಂದು ಕಾರಲ್ಲಿ ಶವ, ಇನ್ನೊಂದು ಕಾರಲ್ಲಿ ಭದ್ರತೆ. 3 ಸ್ಥಳ ಫೈನಲ್ ಆಗಿದ್ದು ಸುಮ್ಮನಹಳ್ಳಿ ಮೋರಿ. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಂದು ಜೈಲು ಸೇರಿರುವ ದಾಸನ ಲೀಲೆ ದಿನದಿಂದ ದಿನಕ್ಕೆ ಏರ್ತಲೇ ಇದೆ ಹೊರತು ಮುಗಿಯುವ ಲಕ್ಷಣ ಮಾತ್ರ ಕಾಣ್ತಾ ಇಲ್ಲ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಸುದೀರ್ಘ ತನಿಖೆ ನಡೆಸ್ತಾ ಇದ್ದಾರೆ. ಘಟನೆ ನಡೆದು 1.5 ತಿಂಗಳಿಗಿಂತಲೂ ಹೆಚ್ಚು ದಿನವಾದರೂ ಒಂದೊಂದೇ ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಜೂನ್ 8ರಂದು ರೇಣುಕಾಸ್ವಾಮಿಯನ್ನ ಕೊಂದ ದರ್ಶನ್ ಸಿನಿಮಾ ರೀತಿಯಲ್ಲೇ ಸ್ಕೆಚ್ ಹಾಕಿದ್ದ ಗ್ಯಾಂಗ್. ಶವ ಬಿಸಾಕೋಕೆ ಒಂದು ತಂಡ, ಭದ್ರತೆಗೆ ಮತ್ತೊಂದು ತಂಡ ಇತ್ತಂತೆ. ಶವ ಎಸೆಯಲು ಸ್ಕಾರ್ಪಿಯೋ ಬಳಕೆ ಮಾಡಿದ್ರು. ಇದರಲ್ಲಿ ರೇಣುಕಾಸ್ವಾಮಿ ಶವ, ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಇದ್ರೆ ಏಟಿಯೋಸ್ ಕಾರಲ್ಲಿ ಪ್ರದೋಷ್, ನಾಗರಾಜ್ ಇದ್ರು ಎಂಬ ಮಾಹಿತಿ ಇದೆ. ಸಾಕಲು 3 ಸ್ಥಳವನ್ನ ಆಯ್ಕೆ ಮಾಡಿದ್ದಂತೆ. ಮೊದಲು ಚಿತ್ರದುರ್ಗದಲ್ಲಿ ಮೃತದೇಹ ಎಸೆಯಲು ಪ್ಲಾನ್ ಮಾಡಿತ್ತು. ಅದು ಫ್ಲಾಪ್ ಆಗಿ ಮೈಸೂರು ರಸ್ತೆ ಹೊರವಲಯಕ್ಕೆ ಪ್ಲಾನ್ ಮಾಡಿತ್ತು. ಆದರೆ ಇದು ಕೂಡ ಫ್ಲಾಪ್ ಆಗಿ ಸುಮ್ಮನಹಳ್ಳಿ ಬ್ರಿಡ್ಜ್ ಸುತ್ತಿತ್ತು. ಯಾರೂ ಇಲ್ಲದ ವೇಳೆ ಮಿಡ್ನೈಟ್ ಮೃತದೇಹವನ್ನ ಬಿಸಾಡಿ ಎಸ್ಕೇಪ್ ಆಗಿತ್ತು. ಒಟ್ನಲ್ಲಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಲಾಕ್ ಆಗಿದ್ರು. ಕೊಲೆ ಸಂಚಿನ ಸ್ಫೋಟಕ ಸತ್ಯ ದಿನದಿಂದ ದಿನಕ್ಕೆ ಬಯಲಾಗ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಸ್ಕೆಚ್ ಹೇಗಿತ್ತು, ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಕಡಿಮೆ ಇರಲಿಲ್ಲ. ಕಿಡ್ನಾಪ್ ಮಾಡಿರಬಹುದಾಗಿರೋದು, ಹಲ್ಲೆ ಆಗಿರೋದು, ಆನಂತರ ಕೊಲೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ರೀತಿ ಆರೋಪಿಗಳು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರ. ರೇಣುಕಾಸ್ವಾಮಿ ಶವ ಸಾಗಿಸೋದಕ್ಕೆ ಸಿನಿಮಾ ರೀತಿಯಲ್ಲೇ ಪ್ಲಾನ್ ಆಗಿತ್ತು. ಲಕ್ಷ ದುಡ್ಡಿಗೆ ಡೀಲ್ ಕೂಡ ಆಗಿತ್ತು ನಟ ದರ್ಶನ್ ಅವರ ಆದಿಯಾಗಿ. ನಟ ದರ್ಶನ್ ಅವರೇ ಲಕ್ಷ ಹಣ ಕೊಡ್ತೀನಿ, ಶವ ಸಾಗಾಟ ಮಾಡಿಬಿಡಿ, ಯಾರಿಗೂ ಅನುಮಾನ ಬರಬಾರ್ದು, ನನ್ನ ಹೆಸರು ಎಲ್ಲೂ ಕೂಡ ತಳುಕು ಹಾಕಿಕೊಳ್ಬಾರ್ದು ಈ ಪ್ರಕರಣದಲ್ಲಿ ಅಂತ ಆರೋಪಿಗಳನ್ನ ಸಂಪರ್ಕ ಮಾಡಿದ್ರು. ಆ ನಂತರ 2 ಕಾರುಗಳಲ್ಲಿ ಶವ ಸಾಗಾಟ ಮಾಡಲಾಗಿದೆ. ಹಾಗಾಗಿ ಅದು ಸಿನಿಮಾ ಸ್ಟೈಲ್ ನಂತೆ ಆಗಿರೋದು. ಶವ ಸಾಗಿಸುವಾಗ ಅದಕ್ಕೆ ಮತ್ತೊಂದು ತಂಡದಿಂದ ಸೆಕ್ಯೂರಿಟಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, 2 ಕಾರು, ಒಂದು ಕಾರಲ್ಲಿ ಶವ ಸಾಗಾಟ, ಮತ್ತೊಂದು ಕಾರು ಹಿಂದೆ ಸೆಕ್ಯೂರಿಟಿಗಾಗಿ
ಸೆಕ್ಯೂರಿಟಿಗಾಗಿ ಹಿಂದೆ ಫಾಲೋ ಮಾಡಿದೆ ಮತ್ತೊಂದು ಕಾರು. ಶವ ಎಸೆಯಲು ಸ್ಕಾರ್ಪಿಯೋ ETS ಕಾರು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಪ್ರಮುಖ ಅಂಶ. ಮೊದಲು ಚಿತ್ರದುರ್ಗದಲ್ಲಿ ಮೃತದೇಹ ಎಸೆಯೋದಕ್ಕೆ ಪ್ಲಾನ್ ಆಗಿತ್ತಂತೆ. ಕಾರಣ ರೇಣುಕಾ ಸ್ವಾಮಿ ಚಿತ್ರದುರ್ಗದವನೇ ಆಗಿರೋದ್ರಿಂದ ಅಲ್ಲೇ ಎಸೆದ್ರೆ ಅನುಮಾನ ಬರಲ್ಲ ಅನ್ನುವಂಥ ಪ್ಲಾನ್ ಆಯಿತು. ಬಟ್ ಆ ನಂತರ ಪ್ಲಾನ್ ಎಕ್ಸಿಕ್ಯೂಟ್ ಆಗಲಿಲ್ಲ. ಬಟ್ ಬೇರೆಡೆ ಮತ್ತೊಂದು ಪ್ಲಾನ್ ಮಾಡ್ಕೊಳ್ತಾರೆ. ಶವ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಮೈಸೂರು ರಸ್ತೆ ಹೊರವಲಯಕ್ಕೆ ಹೋಗಿ ಹಾಕೋ ಪ್ಲಾನ್ ಆಗಿತ್ತು. ಪ್ಲಾನ್ ಎಲ್ಲ ಫೇಲ್ ಆಗಿ ಕೊನೆಗೆ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಹೋಗಿ ಆ ಮೃತದೇಹವನ್ನ ವಿಲೇವಾರಿ ಮಾಡ್ತಾರೆ. RR ನಗರದ ಬಳಿ ಇರುವ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಹೋಗಿ ಮೃತದೇಹವನ್ನ ವಿಲೇವಾರಿ ಮಾಡಿರುತ್ತೆ ಈ ಗ್ಯಾಂಗ್. 3 ಬಾರಿ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಓಡಾಟ ಕೂಡ ಆಗಿರುತ್ತೆ. ಆ ಕಾಲುವೆ ಬಳಿ ಓಡಾಡಿರುತ್ತೆ ಈ ಟೀಮ್. ಸ್ಕಾರ್ಪಿಯೋದಲ್ಲಿ ಕಾರಿನಲ್ಲಿ ಇದ್ದ ಮೃತದೇಹ, ಆ ಮೃತದೇಹ ಇಟ್ಕೊಂಡೆ ಓಡಾಡಿದ್ದಾರೆ. ಅಲ್ಲಿ ಯಾರಾದ್ರೂ ಓಡಾಡ್ತಿದ್ದಾರಾ ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ನಂತರ ಮೃತದೇಹವನ್ನ ಅಲ್ಲಿ ಬಂದು ಬಿಸಾಡಿ ಹೋಗಿದ್ರು ಅನ್ನೋದು ಪ್ರಮುಖ ಅಂಶ. ಹಾಗಾಗಿ ಹೇಳ್ತಾ ಇರೋದು ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಕಡಿಮೆ ಇರಲಿಲ್ಲ ಈ ಪ್ಲಾನ್ ಅಂತ. ಮತ್ತೊಂದು ಅಪ್ಡೇಟ್ ಅನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡುತ್ತೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕನ್ದಲ್ಲಿ. ನಟ ದರ್ಶನ್ಗೆ ಸಂಬಂಧಪಟ್ಟದ್ದು. ರೇಣುಕಾ ಸ್ವಾಮಿ ಕೊಂದ ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆಯಾ, ಅದರಿಂದ ಆಚೆ ಬರೋದಕ್ಕೆ ಮೆಗಾ ಪ್ಲಾನ್ ರೂಪಿಸ್ಕೊಂಡಿದ್ದಾರಂತೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಪರಿಹಾರ ನೀಡ್ತಾರಾ? ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಏನ್ ಕೊಡಬಹುದು ನಟ ದರ್ಶನ್? ಅವ್ರ ತಂದೆ ತಾಯಿ, ಪತ್ನಿ ಕಣ್ಣೀರಿಗೆ ಬೆಲೆ ಕಟ್ಟಕ್ಕಾಗತ್ತಾ ಅನ್ನೋದು ಪ್ರಶ್ನೆ. ಹೋದ ರೇಣುಕಾ ಸ್ವಾಮಿಯನ್ನ ವಾಪಸ್ ಕೊಡಕ್ಕಾಗಲ್ಲ. ಬಟ್ ಏನ್ ಪರಿಹಾರ ಸಿಗಬಹುದು ನಟ ದರ್ಶನ್ ಅವರಿಂದ ಅನ್ನೋದು ಪ್ರಶ್ನೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಹಾಯದ ಬಗ್ಗೆ ಚರ್ಚೆ ಆಗಿದೆಯಂತೆ ಕುಟುಂಬಸ್ಥರ ಜೊತೆಗೆ. ರೇಣುಕಾ ಸ್ವಾಮಿ ಪತ್ನಿ ಮಗುವಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಚಿಂತನೆಯಲ್ಲಿದ್ದಾರಂತೆ. ಪೋಷಕರಿಗೆ ಸಪರೇಟ್ ಆಗಿ ಸಹಾಯ ಮಾಡೋದು. ಜೈಲಿನಿಂದ ಹೊರಬಂದ ಬಳಿಕ ಮೊದಲ ಪ್ರಾಶಸ್ತ್ಯ ಕುಟುಂಬಕ್ಕೆ. ಅಭಿಮಾನಿಗಳ ಜೊತೆ ಹೋಗಿ ಸಹಾಯ ಮಾಡೋದಕ್ಕೆ ನಟ ದರ್ಶನ್ ಪ್ಲಾನ್ ರೂಪಿಸಿಕೊಂಡಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಸಹಜವಾಗಿ ರೇಣುಕಾ ಸ್ವಾಮಿ ನಟ ದರ್ಶನ್ ಅವರ ಅಭಿಮಾನಿಯನ್ನೇ ಕೊಂದಿರುವ ಪಶ್ಚಾತ್ತಾಪ ನಟ ದರ್ಶನ್ ಅವರಿಗೆ ಇದೆಯಾ? ಅದರಿಂದ ಆಚೆ ಬರೋದು ಹೇಗೆ ಅನ್ನುವಂಥ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಅದರಿಂದ ಆಚೆ ಬರಬೇಕು ಅಂದ್ರೆ ರೇಣುಕಾ ಸ್ವಾಮಿಯ ಜೀವವನ್ನ ವಾಪಸ್ ಕೊಡಕ್ಕಾಗಲ್ಲ, ಆದ್ರೆ ಆ ಕುಟುಂಬಕ್ಕೆ ಸಹಾಯ ಮಾಡೋ ಮೂಲಕ ನೆರವಾಗುವಂತ ಪ್ಲಾನ್ ಅಲ್ಲಿ ಇದ್ದಾರಂತೆ ನಟ ದರ್ಶನ್.